ಎಲ್ಲರಿಗೂ ಮುಂಜಾನೆ ಶುಭೋದಯ. ನಾನು ನಮ್ಮ ಹುಡುಗರು 4 ಜನ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀವಿ. ಗಾಡಿ ತುಂಬ ಪೆಟ್ರೋಲ್ ಹಾಕಿಸ್ಕೊಂಡು ಕನಕಪುರ ಬನತ್ ಮಾರಮ್ಮನ ಬೆಟ್ಟಕ್ಕೆ ಹೋಗಿ ಟ್ರೆಕ್ಕಿಂಗ್ ಮಾಡಿ ಬರ್ತಿದೆ. ಬನತ್ ಮಾರಮ್ಮನ ಬೆಟ್ಟ ಅಂದ್ಕೊಂಡು ಹೋಗಿ ನಾವು ಯಾವುದೋ ಕಾಡೊಳಗೆ ಹೋಗ್ಬಿಟ್ಟು, ಅಯ್ಯೋ ನಮ್ಮ ಪಜಿತಿ ಬನ್ನಿ ನೀವೇ ನೋಡಿ ನಮ್ಮ ಪಜಿತಿ ಹೆಂಗಿತ್ತು ಅಂತ. ಒಟ್ನಲ್ಲಿ ಸೂಪರಾಗಿತ್ತು, ತುಂಬ ಖುಷಿ ಪಟ್ಟಿದ್ದೀವಿ. 1 ಕಿಲೋಮೀಟ್ರು ಆಫ್ ರೋಡಿಂಗ್ ರೋಡು. ಬೈಕ್ ಓಡಿಸೋರಿಗೆ, ಟ್ರಕ್ಕಿಂಗ್ ಮಾಡೋರ್ಗಂತೂ ಮಾಡಿಸ್ದಂಗಿದೆ ಈ ಜಾಗ. ಅದರಲ್ಲೂ ಮಿಸ್ಸಾಗಿ ಕಾಡೊಳಗೆ ಹೋಗಿದ್ದೀವಲ್ಲ, ಸೂಪರಾಗಿತ್ತು ನೋಡಿ. ನಾವೇ ನಿಮ್ಮ ಹುಡುಗರು ಬಂದಿದ್ದೀವಿ ಇಲ್ಲಿ. ಬೆಳಗ್ಗೆ ಮಾಡಕ್ಕೆ ಕೆಲಸ ಇಲ್ದಿರ ಬೆಟ್ಟ ಹತ್ತಕ್ಕೆ. ನಿಮಗೆ ಮಾಡಕ್ಕೆ ಕೆಲಸ ಇದ್ರೂ ಬಿಟ್ಬಿಟ್ಟು ಬಂದು ಇಲ್ಲಿ ಬೆಟ್ಟ ಹತ್ತಿ. ಸೂಪರ್ ಆಗಿದೆ ಮಾತ್ರ. ನಾನು ಜನರಲ್ ಆಗಿ ಗೊತ್ತಿಲ್ಲ ಹಂಗೆ. ನಮ್ಮ ಕುಮಾರ ಅಂತೂ ಇಲ್ಲಿ ಯಾವುದೋ ಪ್ರಾಣಿ ಗಲೀಜು ಮಾಡ್ಬಿಟ್ಟು ಹೋಗಿದ್ರೆ, ಕರಡಿ ಗಲೀಜು ಮಾಡ್ಬಿಟ್ಟು ಹೋಗಿರೋದು ಕರಡಿ ಇದೆ ಅಂತ ಎದುರಿಸಿರೋದಕ್ಕೆ ನಮ್ಮ ನವೀನ ಫುಲ್ ಎದುರ್ಕೊಂಡಿದ್ದಾನೆ. ಆದರೂ ಛಲ ಬಿಡದೆ ಕಾಡು ಸುತ್ಕೊಂಡ್ ಬಂದಿದ್ದಾನೆ. ಮಾಡ್ಬೇಕಾ? ಹಾಯ್ ಡೂಡ್. ಬೆಳಗ್ಗೆ ಅಯ್ಯೋ ಚಂದ್ರ ಹೊಂಟೋದಲ್ಲೋ ಚಂದ್ರ. ಬೆಳಿಗ್ಗೆ 7:30 ಆದ್ರೂ ಚಂದ್ರ ಕಾಣಿಸ್ತಾ ಇದ್ದ. ತೋರ್ಸೋಣ ಅಂತ ಹೋದೋ, ಮಿಸ್ ಆಗಿ ಹೊಂಟೋಗ್ಬಿಟ್ಟಿದ್ದಾನೆ ಚಂದ್ರ. ಟ್ರೈ ಮಾಡು, ಈ ಕಡೆಯಿಂದ ಟ್ರೈ ಮಾಡು. ಇಳಿದ್ಬಿಟ್ಟು ಹತ್ತು ವಿಡಿಯೋ ಮಾಡೋಣ ನಿಂದು. ಮುಳ್ಳೈತೆ ನೋಡ್ಕೊ ಬನ್ನಿ. ದಾರಿ ಕಾಣೋದಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿ ನೋಡಿ, ಬೆಳಗ್ಗೆನೆ ಕನಕಪುರಕ್ಕೆ ಬಂದಿದ್ದೀವಿ. ಇದೊಂದೊಳ್ಳೆ ಟ್ರಕ್ ಪ್ಲೇಸು. ಫ್ರೆಂಡ್ಸ್ ಜೊತೆ ಬನ್ನಿ ನೀವೂನು. ಬೆಸ್ಟ್ ಪ್ಲೇಸು ಹೇಳ್ತಾ ಅಲ್ವಾ. ಈ ಟ್ರಕ್ಕಿಂಗ್ ಮಾಡ್ಬೇಕಾದ್ರೆ ನಾವು ಅನ್ಕೋಬಹುದು ಸುಸ್ತಾಗುತ್ತೆ ಅಂತ, ಆದ್ರೆ ಫ್ರೆಂಡ್ಸ್ ಜೊತೆ ನಾವು ಎಷ್ಟೇ ದೂರ ಹೋದ್ರೂ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ, ಆನಂದನೇ ಬೇರೆ. ನೀವು ಬನ್ನಿ. ಬೆಂಗಳೂರು ಬಿಟ್ಬಿಟ್ಟು ಚಳಿ ಅಂತ ಮಲ್ಕೊಂಡಿರೋದಲ್ಲ, ಚಳಿ ಇದ್ರೂ ಫ್ರೆಂಡ್ಸ್ ಜೊತೆ ಸುತ್ತಾಡಿದ್ರೆ ನೋಡಿ. ಇವಾಗ ಕೇಳೋಣ ಎಕ್ಸ್ಪೀರಿಯನ್ಸು. ಹಂಗೆ ನವೀನ್ ಬ್ರೋ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗಿತ್ತು ಇವತ್ತು ಬೆಳಗ್ಗೆ ಬಂದ್ರಲ್ಲ? ಬೆಳಗ್ಗೆ ಚಳಿಯಾಗಿತ್ತು, ತುಂಬಾ ಚಳಿ ಆಗಿದೆ ಹೇಳಿ. ಫುಲ್ ಗಾಳಿ, ಫುಲ್ ಫಾಗ್ ಇದೆ. ಬಂದ್ಮೇಲೆ ಊಟ ಸಿಕ್ಕಿದೆ. ಇವರು ಅಲ್ಲೇ ಕರಡಿ ಚಿರತೆ ಅಂತೆಲ್ಲ ಎದುರಿಸ್ತಿದ್ದಾರೆ. ಭಯ ಆಗ್ತಿದೆ. ಭಯ ಪಡಬೇಡಿ, ಭಯ ಪಡೋಂತ ಕುಮಾರ್ ಅವರೇ, ನೀವ್ ಹೇಳಿ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೂಪರ್ ಆಗಿದೆ. ಬೆಳಗ್ಗೆ ಫಾಗ್ ಎಲ್ಲ ಮಸ್ತ್ ಆಗಿತ್ತು. ಬೆಟ್ಟ ಹತ್ಬೇಕಾದ್ರೆಲ್ಲ ಭಯದಿಂದ ಬರ್ತಾ ಇದೀವಿ, ಅದಕ್ಕೆ ಕರಡಿ ಬರುತ್ತೆ ಅಂದ್ಬಿಟ್ಟು ಸ್ಟಿಕ್ ಇಟ್ಕೊಂಡಿದೀವಿ. ಅಲ್ಲೇ ಒಂದು ಉತ್ತ ಇದೆ. ನಾಗಪ್ಪ ಇನ್ನೂ ದರ್ಶನ ಕೊಟ್ಟಿಲ್ಲ. ನಾಗಪ್ಪಂಗೆ ಬೆಳಿಗ್ಗೆ ಆಗಿದೆಯಾ ಇಲ್ವಾ ಗೊತ್ತಿಲ್ಲ. ಅಂದ ಲಾಸ್ಟ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಇವಾಗ ಏನ್ ಹೇಳ್ತಾರೆ? ಕ್ಯಾಪ್ಟನ್ ಆಫ್ ದ ಶಿಪ್ ಪುನೀತ್ ಅವ್ರ ಏನ್ ಹೇಳ್ತಾರೆ ನೋಡೋಣ. ಗುರು ಹೇಳಿ ಗುರು. ಇರ್ಲಿ ನೋಡಿ ಫ್ರೆಂಡ್ಸ್, ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಕಾಡಲ್ಲಿ ಸಿಗುತ್ತಲ್ಲ ಈ ಗಾಳಿ, ಈ ಸೌಂಡು, ಪಕ್ಷಿಗಳ ಸೌಂಡು ಸೂಪರ್ ಆಗಿದೆ.
ನಿಮ್ಗೆ ಏನೇ ಕೆಲಸ ಇದ್ರು ಎಷ್ಟೇ ಕಷ್ಟ ಇದ್ರು ವಾರಕ್ಕೊಂದು ಭಾನುವಾರ ಬರುತ್ತೆ. ಆ ಭಾನುವಾರ ದಿನ ಬನ್ನಿ, ಎಂಜಾಯ್ ಮಾಡಿ. ಬಟ್ ಯಾರು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಪ್ಲಾಸ್ಟಿಕ್ ತರಕ್ಕೆ ಹೋಗ್ಬಿಡಿ. ನಾವು ನೋಡಿ ಬ್ಯಾಗ್ ತಂದಿದ್ವಿ, ಬಟ್ ಅದ್ರೊಳಗೆ ಪ್ಲಾಸ್ಟಿಕ್ ಏನಿಲ್ಲ. ಜಾಕೆಟ್ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು, ಜಾಕೆಟ್ ಅಂದ್ರೆ ಈ ಜಾಕೆಟ್ ಜರ್ಕಿನ್ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ತಂದಿದ್ದೀನಿ. ಓಕೆ ಬಾಯ್. ಕಾಡು ಬೆಳೆಸಿ ಕಾಡು ಉಳಿಸಿ ಅಂತ ಹೇಳ್ತಾ ಇಲ್ಲಿಂದ ನಾವು ಪ್ರಯಾಣ ಮುಂದುವರಿಸ್ತಾ ಇದೀವಿ. ಟ್ರಕ್ ಅರ್ಧ ಹತ್ತಿದೀವಿ, ಇನ್ನು ಅರ್ಧ ಇದೆ. ಎಲ್ಲರೂ ಹೇಳ್ಕೊಡ್ಬೇಕು ಗುರು, ನಾವು ಅರ್ಧ ಹತ್ತಿದೀವಿ, ಅರ್ಧ ಇದೆ ಅನ್ಕೊಂಡು ಹೋಯ್ತಾನೆ ಇದೀವಿ. ದಾರಿ ಸಿಗ್ತಾನೆ ಇಲ್ಲ, ಹುಡುಕ್ತಾನೆ ಇದೀವಿ. ಪ್ರಾಣಿ ಓಡಾಡೋ ಜಾಗದಲ್ಲಿ ನಾವು ಕಟ್ ಮಾಡಿ. ಏನ್ ಗುರು ಈ ಬಂಡೆಗಳನ್ನೆಲ್ಲ ಏನ್ ಗುರು ಹಿಂಗೈತೆ? ಅಲ್ಲೇನೋ ಒಳಕಲ್ಲೇನೋ ಐತೆ, ಮಟನ್ ಗಿಟನ್ ಬೇಯಿಸ್ಕೊಂಡ್ ತಿನ್ನಾಕ. ಇಲ್ಲೇ ನಾಟಿ ಕೋಳಿ ಸಿಕ್ಕಿದ್ರೆ ಇಲ್ಲೇ ಬೇಯಿಸ್ಕೊಂಡ್ ತಿನ್ಬಿಡೋಣ ಗುರು. ಗುರು ಇಲ್ಲಿ ನೋಡಿ ಗುರು, ಕಳ್ಳಿ ನದಿ. ಹೌದು ನಡಿ ನಡಿ. ಓ ಹೋ ಹೋ ನಿಧಾನ. ಈ ಮುಳ್ಳುಗಳ ಕೈ ಚುಚ್ಚಿಸ್ಕೊಂಡು ಗುರು ಹಿಂಗೆ ಬಂದ್ಬಿಡೋಕಿಲ್ಲ ಗುರು. ನಡಿ ಹಿಂಗೆ ನಡಿ ಗುರು. ನೀನ್ ಯಾಕೆ ಗುರು ಅಲ್ಲೋದೆ? ಬಂದ್ರೆ ಹಂಗೆ ಹಂಗೆ ನಡಿ. ನೀನ್ ಹಂಗೆ ಬಗ್ಬಿಟ್ಟು ಹಂಗೆ ನಡಿ. ಅಲ್ಲ ಹೇಳಿದ್ದು, ಆಮೇಲೆ ವಾಪಸ್ ಮಾತಾ ಇದೀನ ಅನ್ಕೊಂಡೆ. ಹಂಗೆ ಹಂಗೆ ಉಳಿ. ಡೌನು ಡೌನು. ನಿನ್ ಮುಂದೆ ಮಾಡ್ತಾ ಇರೋ ವಿಡಿಯೋ. ಹಾ ಏನ್ ಗುರು ಅದು ಸೌಂಡು? ಎಲ್ಲ ನವೀನ ಸುತ್ತಮುತ್ತ ನವೀನ್ಗೆ ಅರ್ಧ ಜೀವ ನಡಿಯಮ್ಮ ನೀನು. ಕಾಡೊಳಗಡೆ ಅಲ್ಲ, ಚಿರತೆ ಕರಡಿ ಜೊತೆ ಎಲ್ಲ ಫೈಟ್ ಮಾಡಕ್ ಕರ್ಕೊಯ್ತವ್ರ ಇವಾಗ. ನಾವು ಒಂದ್ಸತಿ ಕಂಡಿಡೋರೆ ದಾರಿ, ಕಾಡ್ ಪ್ರಾಣಿಗಳೇ ತಲೆ ಕೆಡಿಸ್ಕೊಬಿಡ್ಬೇಕು. ಐತೆ 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 ನೋಡ್ರಿ, ಐತೆ ಐತೆ. ಸಿಕ್ತೇನಮ್ಮ ದಾರಿ? ಹಾ ಕಾಡ್ ಪ್ರಾಣಿ ತಲೆ ಕೆಡಿಸ್ಕೊಳೋದು ಗೊತ್ತಿಲ್ಲ, ಕೊನೆಗೆ ನಾವೇ ತಲೆ ಕೆಡಿಸ್ಕೊಳಂಗ ಆಗೋಯ್ತು ಫ್ರೆಂಡ್ಸ್. ನಿಧಾನ ನಿಧಾನ ನಿಧಾನ. ಕೊನೆಗೂ ಕಾಡೊಳಗ್ ನುಗ್ಗಿ ಸುತ್ತಾಡಿ ಹುಡ್ಕಾಡಿ ಪರದಾಡಿ ಅಲ್ದಾಡಿ ಒಂದು ಪ್ರಾಣಿನೂ ಕಾಣಿಸ್ಲಿಲ್ಲ, ಏನೂ ಕಾಣಿಸ್ಲಿಲ್ಲ. ವಾಪಸ್ ಹೋಯ್ತಾ ಇದೀವಿ ತಿರ್ಗಾ ದಾರಿ ಹುಡ್ಕೊಂಡು. ಕೊನೆಗೆ ಆ ದಾರಿ ಎಲ್ಲಿಗೆ ಸಿಗುತ್ತೋ ಎಲ್ಲಿಗೆ ಹೋಯ್ತೀವೋ ಒಂದು ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ನಮ್ಮ ಫ್ರೆಂಡ್ಸ್ ಬರ್ತಾವ್ರೆ.
ಹಂಗೆ ಹಂಗೆ ಆ ಕಡೆ ಪಸ ಗುರು ಇಲ್ಲ ಗುರು, ಡೈರೆಕ್ಷನ್ ಅಲ್ಲೇ ಮಿಸ್ ಆಗಿರೋದು ಗುರು. ಎಲ್ಲಿ ಅಲ್ಲಿ ಕೊನಿ ಅಂತ ಒಂದು ವಿಡಿಯೋ ಬರ್ತೈತೆ. ಇಲ್ಲೊಂದು ಲದ್ದಿ ಹಾಕೈತೆ ನೋಡಿ. ಅದು ಹಸುದಮ್ಮ. ಇಲ್ಲೊಂದು ದಾರಿ ಇದೆ, ಹಿಂಗ್ ಹೋಗೋಣ ಇಲ್ಲ ಇನ್ನು ಮುಂದೆ ಹೋಗ್ಬಿಟ್ಟು ಹಿಂಗ್. ಮುಂದೆ ನೋಡ್ಕೊಂಡ್ ಬನ್ನಿ, ಎಚ್ಚರವಿರಲಿ. ದಾರಿ ಗುರು ಇಲ್ಲ, ಇದು ನಾವು ರಾಂಗ್ ಲೊಕೇಶನ್ ಇದೀವಿ ಗುರು. ಈ ರಸ್ತೆ ರಾಂಗ್ ಲೊಕೇಶನ್ ಇದೆ. ಪಕ್ಕ ಅಲ್ಲಿಂದ ಬಂದ್ರೆ ಗುರು ಸಿಗುತ್ತೆ. ಇವ್ರು ಇದಾರಲ್ಲ ಇವರೇ ಗೈಡು. ಇವ್ರ ಗೈಡ್ ಕರ್ಕೊಬರ್ತೀನಿ ಅಂದ್ಬಿಟ್ಟು ಇಲ್ಲಿ ಕೆಸರೆಲ್ಲ ಕರ್ಕೊ ಬಂದ್ಬಿಟ್ಟವ್ರು ನನ್ನ ಗೈಡ್ ಸರಿ ಇಲ್ಲಪ್ಪ. ದಾರಿ ತಪ್ಪಿಸ್ಕೊಂಡು ಸುತ್ತಾಡ್ಕೊಂಡು ಪತ್ತಾಡ್ಕೊಂಡು ಯಾವುದೋ ಬೆಟ್ಟಕ್ಕೆ ಹೋಗಿ ಇನ್ಯಾವುದೋ ಬೆಟ್ಟಕ್ಕೆ ಹೋಗಿ ನಮ್ಮ ಪರದಾಟ ಆಹಾ ಸೂಪರ್ ಆಗಿತ್ತು. ಇಲ್ಲಿ ಯಾರೋ ಹಳ್ಳಿಯವ್ರವ್ರೆ ಅಣ್ಣವರು, ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಅಡ್ರೆಸ್ ಕೇಳೋಣ. ಯಜಮಾನ್ರು ದಾರಿ ಅಡ್ರೆಸ್ ಕೇಳಿದ್ಕೆ ಎಲ್ಲ ನೀಟಾಗಿ ಹೇಳಿದ್ರು. ಅಣ್ಣ ಒಂದು ಎಳ್ನೀರು ಕೊಡ್ತೀರ ಅಂದಿದ್ಕೆ ತಗೊಳ್ರಿ ಮಗ ಕಿತ್ಕೊಳ್ರಿ ನಿಮ್ಮದೇ ಮರ ಅಂದ್ಬಿಟ್ರು. ನೋಡಿ ಕಿತ್ಕೊಂಡು ಅವರೇ ಕೊನೆಗೆ ಕೊಚ್ಬಿಟ್ಟು ಕುಡಿಯೋಕ್ಕೂ ಕೊಡ್ತಾವ್ರೆ. ನಾವು ಎಳ್ನೀರು ಕುಡ್ದು ಸಂತೃಪ್ತರಾಗಿ ಸುಸ್ತೆಲ್ಲ ದಣವೆಲ್ಲ ಆರಿಸ್ಕೊಂಡು ಇವಾಗ ನೆಕ್ಸ್ಟ್ ಹೊರಡಬೇಕು. ಅಣ್ಣಂಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ. ಎಳ್ನೀರು ಮಾತ್ರ ಸೂಪರಾಗಿತ್ತು. ಯಾಕೆ ಕೇಳ್ತೀರಾ, ಎಳ್ನೀರು ನಾವು ಒಂದೊಂದು ಕುಡಿಯೋಣ ಅಂದ್ಕೊಂಡವರು 2 3 ಕುಡ್ದಿದ್ದೀವಿ. ಅಣ್ಣ ಪಾಪ ಏನೂ ಹೇಳಲಿಲ್ಲ, ಕುಡೀರಿ ಮಗ ನಿಮ್ಮದೇ ಎಳ್ನೀರು, ನಿಮ್ಮದೇ ಮರ, ಎಷ್ಟು ಬೇಕೋ ಅಷ್ಟು ಕುಡೀರಿ ಅಂದ್ಬಿಟ್ಟು ಅಡ್ರೆಸ್ ಹೇಳಿ ಕಳಿಸಿದ್ರು. ಈ ಬೆಟ್ಟಕ್ಕ ಒಂದು ನಿಮಿಷ. ಯಜಮಾನ್ರು ಮಾತ್ರ ಸಕ್ಕತ್ತಾಗಿ ಅಡ್ರೆಸ್ ಹೇಳಿದ್ರು. ಒಂದೊಂದು ಊರ ಹೆಸರು ಹೇಳಿ ಲೆಫ್ಟ್ ತಗೊಳ್ಳಿ, ಅಲ್ಲಿ ರೈಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ನೀಟಾಗಿ ಅರ್ಥ ಆಯಿತು. ನಾವು ಮುಂದೆ ಹೋಯ್ತಾ ಇದ್ದೀವಿ. ಫ್ರೆಂಡ್ಸ್, ದಾರಿ ಮಧ್ಯ ಮಂಡ್ ರೋಡ್ ಸಿಗುತ್ತೆ. ಮಂಡ್ ರೋಡಲ್ಲಿ 1 ಕಿಲೋಮೀಟರ್ ಹೋದ್ರೆ ಕೆರೆ ಸಿಗುತ್ತೆ. ಸೂಪರ್ ಆಗಿದೆ ಕೆರೆ, ನೇಚರು ಸೂಪರು. ಪ್ರಕೃತಿ ಸೌಂದರ್ಯ ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿಲ್ಲ ನಮಗೆ. ಬನ್ನಿ ನೀವು ಪ್ರಕೃತಿನ ಇಷ್ಟಪಡಿ, ಎಂಜಾಯ್ ಮಾಡಿ, ಬಟ್ ಯಾರು ಪ್ಲಾಸ್ಟಿಕ್ ಯೂಸ್ ಮಾಡಿಬಿಡಿ. ಇದೇ ಫ್ರೆಂಡ್ಸ್ ಬಾಣಂತಿ ಮಾರಮ್ಮನ ದೇವಸ್ಥಾನ. ಇಲ್ಲಿಂದ ಪಕ್ಕದಲ್ಲಿ ಕಲ್ಯಾಣಿ ಇದೆ. ಕಲ್ಯಾಣಿಯಿಂದ ಕೈ ಮುಕ್ಕೊಂಡು ಅಲ್ಲಿಂದ ಮುಂದೆ ಹೋದರೆ ಅವಾಗ ನಮಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಬೆಟ್ಟ ಶುರು ಮಾಡ್ತಾ ಇದ್ದೀವಿ. ಬನ್ನಿ ಬೆಟ್ಟ ಹತ್ತೋಣ. ಏನಂದ್ರೆ ಅಕ್ಕ ರೆಫರ್ ನಾನು ಮಾಡ್ತೀನಿ ಅಕ್ಕ, ಬಟ್ ನನಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಬೋದು. ನಾನು 2 ತಿಂಗಳಿಗೆಲ್ಲ ಓಡಾಡ್ಕೊಂಡು ಕೊಡ್ತೀನಿ. ನನಗೆ ಟಚ್ ಅನಿಸ್ತು ಸುಮ್ಮನೆ ನನಗೂ. ಹಂಗೇ ರೀ ಇಲ್ಲಿ ಫ್ರೆಂಡ್ಸ್ ಬೆಟ್ಟ ಹತ್ಬೇಕಾದ್ರೆ ಯಾರು ದಾರಿ ತಪ್ಪಬಾರ್ದು ಅಂದ್ಬಿಟ್ಟು ಅಲ್ಲಲ್ಲಿ ಬಂಡೆ ಮೇಲೆ ಆರೋ ಮಾರ್ಕ್ಗಳು ಹಾಕಿದ್ದಾರೆ. ಆರೋ ಮಾರ್ಕ್ಗಳನ್ನ ನೋಡ್ಕೊಂಡು ಬೆಟ್ಟ ಹತ್ಬೋದು. ನೋಡಿ ಏನ್ರಿ ಹಿಂಗೈತಿ ನೋಡ್ರಿ, ಸಾರ್ಥಕ ಆಯ್ತು. ಇಲ್ಲ ಹಳ್ಳ ಐತೆ ನೋಡ್ಕೊ.
ಗುರು ನಿನ್ ಮುಂದೆ ನೋಡು ಗುರು. ನಮ್ಮ ಟೀಮ್ ಮೆಂಬರ್ನ ತೋರ್ಲಿಲ್ಲ. ಇರಿ 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 ಸರಿ ಸೆಂಟ್ರಿಗೆ ಬರ್ತೀನಿ ಈಗ. ಅದನ್ನ ಹಾಕ್ಬಿಟ್ಟು ಕಳಿಸಿ ನಮ್ಮ ಇವರವ್ರೆ ಫ್ರೆಂಡ್ಸ್, ಇಲ್ಲಿಗೆ 90% ಬೆಟ್ಟ ಹತ್ತಿದ್ದೀವಿ. ಇನ್ನೊಂದು 10% ಬೆಟ್ಟ ಹತ್ತಬೇಕು. ಇಲ್ಲಿ ಆಂಜನೇಯ ಸ್ವಾಮಿ ಇದೆ. ಒಂದು ಕೈ ಮುಗಿದ್ಬಿಟ್ಟು ಮುಂದೆ ಇನ್ನು 10% ಬೆಟ್ಟ ಹತ್ತೋಣ ಬನ್ನಿ. ಬನ್ನಿ 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 ಹೇಳಿರಿ. ಫೈನಲಿ ಬೆಟ್ಟದ ಪೀಕ್ ಬಂದಿದ್ದೀವಿ. ಇಲ್ಲಿಗೆ ಈ ಬೆಟ್ಟ ಹತ್ತಿದ್ರಲ್ಲ ಹೇಗ ಅನಿಸ್ತು ನಿಮ್ಗೆ? ಸೂಪರ್ ಆಗಿದೆ ಸರ್. ಹೌದಾ? ಎಕ್ಸ್ಪೀರಿಯನ್ಸ್ ಮಾತ್ರ ಹಾ ತುಂಬಾನೇ ಚೆನ್ನಾಗಿದೆ. ಹಾ ನವೀನ್ ಅವರೇ, ನಿಮ್ಗೆ ಹೆಂಗ ಅನಿಸ್ತು ಈ ಬೆಟ್ಟ ಹತ್ತದ್ಮೇಲೆ? ಮೊದ್ಲಂತಿಗಿಂತ ಈ ಬೆಟ್ಟ ತುಂಬಾ ಚೆನ್ನಾಗಿದೆ ಸರ್. ಮೊದ್ಲಾರೆ ಕಾಡಿ ಸಿಂಹ ಹುಲಿ ಅಂತ ಭಯ ಪಡಿಸಿದ್ರು. ಇಲ್ಲಿ ಯಾವ್ದು ಏನು ಇಲ್ಲ, ಆರಾಮಾಗಿ ನಾನೇ ಹತ್ತುತ್ತಾ ಇದ್ದೀನಿ. ಇವನೇ ಕಾಲ್ಡಿ ಇದ್ದಂಗ ಅವನೇ. ನಿಮ್ಗೆ ಏನ್ ಅನಿಸ್ತು ಬೆಟ್ಟ ಹತ್ಬಿಟ್ಟು? ತಿಂದಿ ಚಿತ್ರಾನ್ನ ಎಲ್ಲ ಖಾಲಿ ಆಗೋಯ್ತು ಗುರು. ಇನ್ನೊಂದ್ ಪ್ಲೇಟ್ ಚಿತ್ರಾನ್ನ ತಂದಿದ್ರೆ ಚೆನ್ನಾಗಿರೋದು. ಇಲ್ಲಿ ಪಾರ್ಸಲ್ ಏನ್ ಮಾಡೋದು? ಹೋಗ್ತಾ ತಿನ್ನೋಣ ಬಿಡಿ. ಆಯ್ತು, ಥ್ಯಾಂಕ್ ಯು ಫ್ರೆಂಡ್. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಮ್ಮನ್ನು ಹೀಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಆ ಬೆಟ್ಟಕ್ಕೆ